ಹಾಯ್ ಫ್ರೆಂಡ್ಸ್, ದೊಣ್ಣೆ ಬಿರಿಯಾನಿ ಅಂದ ತಕ್ಷಣ ನಮಗೆ ನೆನಪಾಗೋದು ಬೆಂಗಳೂರು ಸೈಡ್ನ ಹೋಟೆಲ್ಗಳು. ಆದರೆ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇರೋದು ನಮ್ಮ ಅಪ್ಪಟ ಮಲೆನಾಡು ಭಾಗದ ದೊಣ್ಣೆ ಬಿರಿಯಾನಿ ಹೇಗೆ ಮಾಡ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಹಸಿರು ಮಸಾಲ ಸೀಕ್ರೆಟು ಹಾಗೇನೆ ಸುಮಾರು ಟಿಪ್ಸ್ಗಳನ್ನ ಕೊಡೋದಿದೆ. ಸ್ಮೂತ್ ಆಗಿ ಬರಬೇಕಂದ್ರೆ ಎಷ್ಟು ನಿಮಿಷ ನೆನೆಸಿಡಬೇಕು, ಹಾಗೇನೆ ಚಿಕನ್ನ ಮ್ಯಾರಿನೇಟ್ ಮಾಡಬೇಕಂದ್ರೆ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಶೈಲಿಯ ಬಿರಿಯಾನಿ ಏನಾದರೂ ನೀವು ತಿಂದರೆ ನೀವು ಖಂಡಿತವಾಗ್ಲೂ ಹೋಟೆಲ್ ಸ್ಟೈಲ್ ಬಿರಿಯಾನಿನ ಮರ್ತೇ ಹೋಗ್ತೀವಿ. ಇವತ್ತು ನಾವು 5 ಸ್ಟೆಪ್ಗಳಲ್ಲಿ ಬಿರಿಯಾನಿನ ಮಾಡ್ತಾ ಇದ್ದೀವಿ. ಯಾವ ಸ್ಟೆಪ್ನೂ ಮಿಸ್ ಮಾಡಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಂದು ಸ್ಟೆಪ್ ಮಿಸ್ ಆದರೂ ಟೇಸ್ಟು ಬೇರೆ ಥರನೇ ಬರುತ್ತೆ. ಈ ರೀತಿ ಏನಾದರೂ ಬಿರಿಯಾನಿ ಮಾಡಿದ್ರಿ ಅಂದರೆ ಕರೆಕ್ಟಾಗಿ ರೈಸ್ ಒಳಗೆ ಮಸಾಲ ಎಲ್ಲ ಇಳಿದು ಸೂಪರ್ ಟೇಸ್ಟ್ನ ಕೊಡುತ್ತೆ. ಹಾಗಿದ್ರೆ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಫಸ್ಟ್ ಸ್ಟೆಪ್ಪು ನಾವು ಅಕ್ಕಿನ ನೆನೆಸಿಟ್ಕೊಳ್ಳೋಣ. ನಾನಿಲ್ಲಿ 1 kg ರೈಸ್ನ ತಗೊಂಡಿದ್ದೀನಿ, ಅಂದರೆ 4 ಲೋಟ ರೈಸ್ನ ತಗೊಂಡಿದ್ದೀನಿ. ಇವು ಪಲಾವ್ನಾದರೂ ಮಾಡಿ ಬಿರಿಯಾನಿನಾದರೂ ಮಾಡಿ ರೈಸ್ನ ನೆನೆಸಿಟ್ಕೋಬೇಕು. ತುಂಬ ಸಾಫ್ಟಾಗಿ ಬರಬೇಕು ನಿಮಗೆ ರೈಸ್ ಅಂದರೆ, ಇದೇ ಮೇನ್ ಟ್ರಿಕ್ ಅಂತಾನೆ ಹೇಳ್ಬಹುದು. ಅಕ್ಕಿನ ಫಸ್ಟು ಚೆನ್ನಾಗಿ ತೊಳ್ಕೊಳ್ಳೋಣ. ತೊಳ್ಕೊಂಡ್ಬಿಟ್ಟು ಇದನ್ನ ನೀರನ್ನ ಕರೆಕ್ಟಾಗಿ ಅಳತೆ ಮಾಡಿ ಹಾಕಿಬಿಟ್ಟು ನೆನೆಸಿ ಇಡೋಣ. ನಾನಿಲ್ಲಿ ಕರೆಕ್ಟಾಗಿ ತೊಳ್ಕೊಂಡಿದ್ದೀನಿ ನೋಡಿ. ಇವಾಗ 4 ಲೋಟ ಅಕ್ಕಿಗೆ 8 ಲೋಟ ನೀರನ್ನ ಹಾಕ್ಕೊಳ್ಬೇಕು. ನಾನಿಲ್ಲಿ ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ. ನೀವು ದೊಣ್ಣೆ ಬಿರಿಯಾನಿಗಂತಲೇ ಯಾವ ರೈಸ್ ಬೇಕಾದರೂ ತೊಗೊಳ್ಬಹುದು. 2ನೇ ಸ್ಟೆಪ್ಪು, ಇವಾಗ ಒಂದು ಮಸಾಲನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮಲೆನಾಡು ಭಾಗದಲ್ಲಿ ಈ ರೀತಿ ನಾವು ಮಾಡ್ಕೊಳ್ಳೋದು. ಈ ರೀತಿ ಮಸಾಲ ಹಾಕಿದರೆ ಸೂಪರ್ ಆಗಿರುತ್ತೆ. ನಾನಿಲ್ಲಿ 2 ಪೀಸ್ ಚಕ್ಕೆ ತಗೊಂಡಿದ್ದೀನಿ, 4 ಪೀಸ್ ಲವಂಗ, ಅರ್ಧ ಚಮಚ ಮೆಂತೆ, 2 ಪಲಾವ್ ಎಲೆ, 1 ಕಲ್ಲು ಹೂವು, ಹಾಗೆ 1 ಚಮಚ ಗಸಗಸೆ, 2 ಏಲಕ್ಕಿ, 2 ಚಕ್ರ ಮೊಗ್ನ ತಗೊಂಡಿದ್ದೀನಿ. ಇವಷ್ಟನ್ನು ಇವಾಗ ಒಂದು ಸಣ್ಣ ಮಿಕ್ಸಿ ಜಾರ್ನ ತಗೊಂಡು ಚೆನ್ನಾಗಿ ಒಣಗಿಸಿರ್ಬೇಕು. ಇದು ಪೌಡ್ರ್ ಮಾಡಬೇಕಲ್ಲ, ಅದರಿಂದ ಚೆನ್ನಾಗಿ ಒಣಗಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಅರ್ಧ ಚಮಚದಷ್ಟು ಕಸೂರಿ ಮೇಥಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕೊಂಡ್ಬಿಟ್ಟು ಇದನ್ನ ತರಿತರೆಯಾಗಿ ನಾವು ರುಬ್ಕೊಳ್ಬೇಕು. ಇವಾಗ 3ನೇ ಸ್ಟೆಪ್ ಯಾವುದು ಅಂತ ನೋಡೋಣ. ಇದು ಚಿಕನ್ ಮ್ಯಾರಿನೇಟ್. ನಾವು ಇವಾಗ ಒಂದು ಬೌಲಿಗೆ ಚಿಕನ್ ಚೆನ್ನಾಗಿ ತೊಳ್ಕೊಂಡು ಫ್ರೆಶ್ ಆದ ಚಿಕನ್ ತೊಗೊಳ್ಳಿ, ತುಂಬ ಟೇಸ್ಟ್ ಆಗುತ್ತೆ. ನಾನಿಲ್ಲಿ 2 ಲೆಗ್ ಪೀಸ್ನ ತೊಗೊಂಡಿದ್ದೀನಿ. ಇವಾಗ ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಮ್ಯಾರಿನೇಟ್ ಮಾಡೋದಕ್ಕೋಸ್ಕರ. ಇಲ್ಲಿ ಮ್ಯಾರಿನೇಟ್ ಮಾಡೋಕ್ಕೆ ನಾನಿಲ್ಲಿ ಅರ್ಧ ಕಪ್ ಮೊಸರನ್ನ ತೊಗೊಂಡಿದ್ದೀನಿ. ಅರ್ಧ ಕಪ್ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಮೊಸರನ್ನ ಹಾಕ್ಕೊಳ್ಳೋದ್ರಿಂದ ಚಿಕನ್ ತುಂಬ ಸಾಫ್ಟಾಗಿ ಬರುತ್ತೆ, ಹಾಗೆ ಜ್ಯೂಸಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಇವಾಗ ಪುಡಿ ಮಾಡ್ಕೊಂಡಿದ್ವಲ್ಲ ಆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಅರ್ಧ ಚಮಚ ಅರಿಶಿಣ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ವಾಸನೆ ಇದ್ರೆ ಹೋಗುತ್ತೆ, ಅದಕ್ಕೋಸ್ಕರ. ನಂತರ ನಾವು ಅರ್ಧ ಚಮಚ ಕಾಳು ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಕಾಳು ಮೆಣಸಿನ ಪುಡಿ ಒಳ್ಳೆ ಟೇಸ್ಟ್ನ ಕೊಡುತ್ತೆ. ಅದ್ರ ಜೊತೆಗೆ ಅರ್ಧ ಚಮಚ ಖಾರದ ಪುಡಿಯನ್ನು ತಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಂಗೆ ನೋಡಿಕೊಂಡು ಹಾಕ್ಕೊಳ್ಬೇಕು, ಆಮೇಲೆ ಸ್ವಲ್ಪ ಹಾಕ್ಕೊಳ್ಬೇಕು. 1 ಚಮಚ ಫುಲ್ ದೊಣ್ಣೆ ಬಿರಿಯಾನಿ ಮಸಾಲಾನ ತಗೊಂಡಿದ್ದೀನಿ. ನೀವು ಬೇಕಾದರೆ ಹಾಕ್ಕೊಳ್ಬಹುದು, ಇಲ್ಲ ಸ್ಕಿಪ್ ಮಾಡ್ಕೊಳ್ಬಹುದು, ಎಲ್ಲವೂ ಚೆನ್ನಾಗಾಗುತ್ತೆ. ಇವಾಗ ನಾವು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೀವು ಕೈಯಲ್ಲೇ ಕಲಿಸ್ಕೋಬೇಕು. ಕೈಯಲ್ಲಿ ಕಲಿಸೋದಾಗ ಎಲ್ಲ ಮಸಾಲನೂ ಕ್ಲೀನಾಗಿ ಚಿಕನ್ ಒಳಗೆ ಹಿಡಿಯುತ್ತೆ. ಅದಕ್ಕೋಸ್ಕರ ನೋಡಿ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ 15 ನಿಮಿಷ ಮ್ಯಾರಿನೇಟ್ ಮಾಡಬೇಕು, ಇಲ್ಲಾಂದರೆ 30 ಮಿನಿಟ್ಸ್ ಮಾಡಬಹುದು. ಇವಾಗ 4ನೇ ಸ್ಟೆಪ್ಪು, ನಾವು ಗ್ರೀನ್ ಮಸಾಲಾನ ಮಾಡ್ಕೊಳ್ಳೋದು. ಗ್ರೀನ್ ಮಸಾಲ ರಿವೀಲ್ ಮಾಡ್ತಾ ಇದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇವಾಗ ಒಂದು ಬಾಣಲೆನ ಇಟ್ಕೊಂಡು 2 ರಿಂದ 3 ಚಮಚ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಇದಕ್ಕೆ 10 ಪೀಸ್ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು. ಹಾಗೆಯೇ ಒಂದು 4 ರಿಂದ 5 ಪೀಸ್ ಶುಂಠಿಯನ್ನು ಹಾಕ್ಕೊಳ್ಬೇಕು. ಇದು ಒಳ್ಳೆ ಟೇಸ್ಟ್ನ ಕೊಡುತ್ತೆ. ನೀವು ಇದನ್ನ ಎಣ್ಣೆಗೆ ಹಾಕ್ಕೊಳ್ಬೇಕು ಡೈರೆಕ್ಟಾಗಿ. ಹಾಗೆಯೇ 1 ಬೌಲ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಹೆಚ್ಕೊಂಡು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಇದೇ ಕಪ್ನಲ್ಲಿ 1 ಕಪ್ ಪುದೀನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಳ್ಳಿ. ತುಂಬ ಟೇಸ್ಟಿ ಆಗುತ್ತೆ. ಇದೇ ಗ್ರೀನ್ ಮಸಾಲ ಮೇನ್ ಟೇಸ್ಟ್ ಕೊಡೋದು. ಒಂದು 10 ಪೀಸ್ನಷ್ಟು ಹಸಿಮೆಣಸಿನ್ಕಾಯಿನ ತಗೊಂಡಿದ್ದೀವಿ. ನಿಮಗೆ ಬೇಕಾದರೆ ಖಾರಕ್ಕೆ ತಕ್ಕಂಗೆ ನೋಡಿಕೊಂಡು, ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಳ್ಳಿ. ನಾವು ಖಾರ ಪುಡಿ ಎಲ್ಲ ಹಾಕ್ಕೊಂಡಿದ್ದೀವಿ, ನೋಡಿಕೊಂಡು ಹಾಕ್ಕೊಳ್ಳಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊಪ್ಪೆಲ್ಲ ಪೂರ್ತಿಯಾಗಿ ಕರಗಬೇಕು, ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ. ನೋಡಿ, ಈ ಗ್ರೀನ್ ಮಸಾಲಾನ ಪರ್ಫೆಕ್ಟಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡು ಫೈನ್ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಸೂಪರ್ ಟೇಸ್ಟ್ನ ಕೊಡುತ್ತೆ ದೊಣ್ಣೆ ಬಿರಿಯಾನಿಗೆ. ನೋಡಿ, ಇವಾಗ ಪರ್ಫೆಕ್ಟಾಗಿ ಈ ರೀತಿ ಕರಗಬೇಕು. ಇಷ್ಟು ಕರಗಿದ್ರೆ ಸಾಕಾಗತ್ತೆ. ನಾನು ಸಣ್ಣದಾಗಿ ಪೇಸ್ಟ್ನ ಮಾಡ್ಕೊಂಡಿದ್ದೀನಿ. ಇಷ್ಟು ರೆಡಿ ಆಯಿತು. ಇವಾಗ
ಇವಾಗ ಲಾಸ್ಟ್ ಸ್ಟೆಪ್ ಹಾಗೆ 5ನೇ ಸ್ಟೆಪ್ ಏನಂದರೆ ಒಂದು ತಪ್ಪಲಿನ ಇಟ್ಕೋಬೇಕು. ನಾನಿಲ್ಲಿ ತಪ್ಪಲಿನ ಯೂಸ್ ಮಾಡ್ತಾ ಇದ್ದೀನಿ, ಕುಕ್ಕರ್ನ ಯೂಸ್ ಮಾಡ್ತಾ ಇಲ್ಲ. ನೀವು ಬೇಕಿದ್ರೆ ಕುಕ್ಕರಲ್ಲಿ ಬೇಕು ಅಂದರೆ ಕೇಳಿ, ನಾನು ಅದರಲ್ಲಿ ಮಾಡಿ ತೋರಿಸ್ತೀನಿ. 2 ಚಮಚ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ, ಹಾಗೆ 2-3 ಚಮಚ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಸ್ಪೈಸಸ್ ಆಗಿ ನಾನು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ, ಪುಡಿ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಜಾಸ್ತಿ ಹಾಕ್ಕೊಳ್ಳೋದು ಬೇಡ. 2 ಪೀಸ್ ಚಕ್ಕೆ, 1 ಚಕ್ರ ಮೊಗ್ಗು, 2 ಲವಂಗ, ಒಂಚೂರು ಕಲ್ಲು ಹೂವು, ಹಾಗೆ 2 ಪಲಾವ್ ಎಲೆನ ಹಾಕ್ಕೊಂಡ್ರೆ ಸಾಕಾಗತ್ತೆ. ಇದ್ರ ಜೊತೆಗೆ ಕಸ್ತೂರಿ ಮೇಥಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು 1 ಚಮಚ ಕಸ್ತೂರಿ ಮೇಥಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಎಣ್ಣೆಗೆ ಹಾಕ್ಕೊಳ್ಬೇಕು, ಒಂಚೂರು ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೂ ಮುಂಚೆ 1 ಚಮಚ ಗಸಗಸೆಯನ್ನು ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟನ್ನ ಹಾಕ್ಕೊಂಡು ನೀವು ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಣ್ಣೆಯಲ್ಲಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಬಿರಿಯಾನಿ ಸೂಪರ್ ಟೇಸ್ಟ್ನ ಪಡ್ಕೊಳ್ಳುತ್ತೆ. ಈ ರೀತಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾವೀಗ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ 3 ಮೀಡಿಯಂ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ತೋರಿಸ್ಕೊಟ್ಟಿದ್ದೀನಲ್ಲ, ಈ ರೀತಿ ಹೆಚ್ಕೊಂಡು ನೀವು ಹಾಕ್ಕೊಳ್ಬೇಕಾಗತ್ತೆ. ಇದನ್ನ ಫುಲ್ಲು ಕೆಂಪಗಾಗೋದೇನು ಬೇಡ, ಲೈಟಾಗಿ ಬ್ರೌನಿಶ್ ಬಂದರೆ ಸಾಕಾಗತ್ತೆ. ಅಷ್ಟು ನೀವು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಇಷ್ಟು ಫ್ರೈ ಆದಮೇಲೆ ನಾವು ಇದಕ್ಕೆ ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ವ, ಆ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಲೆಗ್ ಪೀಸ್ನ ಬಳಸಿರೋದ್ರಿಂದ ಸ್ವಲ್ಪ ಜಾಸ್ತಿ ಬೇಯಿಸ್ಕೋಬೇಕು. ತುಂಬ ಜಾಸ್ತಿ ಅಲ್ಲ, ಲೈಟಾಗಿ ಬೇಯಿಸ್ಕೋಬೇಕು. ನಾರ್ಮಲ್ ಚಿಕನ್ನ ಬೇಯಿಸ್ಕೊಳ್ಳೋಕ್ಕಿಂತ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಳ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳೋಣ. ಮೊಸರನ್ನ ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ಕೊಂಡಿರೋದ್ರಿಂದ ತುಂಬಾ ಸಾಫ್ಟಾಗಿ ಬಂದಿರುತ್ತೆ ಚಿಕನ್ ಆಟೋಮೆಟಿಕಲಿ. ಇವಾಗ ನಾವು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಬೇಯಿಸ್ಕೋಬೇಕು. ಉಪ್ಪಲ್ಲೇ ಚೆನ್ನಾಗಿ ಬೇಯಬೇಕು. ಈ ಚಿಕನ್ನು ಉಪ್ಪನ್ನ ಚೆನ್ನಾಗಿ ಹೀರ್ಕೊಂಡಾಗ ಸೂಪರಾಗಿ ಟೇಸ್ಟ್ನ ಕೊಡುತ್ತೆ. ಅದಕ್ಕೋಸ್ಕರ ಇವಾಗ ನಾನಿಲ್ಲಿ ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಕೊಂಡ್ರೆ ಸಾಕಾಗತ್ತೆ. ಅದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಮಲೆನಾಡು ಸ್ಟೈಲಲ್ಲಿ ಮಾಡಬೇಕಾದ್ರೆ ಗ್ರೀನ್ ಮಸಾಲ ಮಾಡ್ಕೊಂಡ್ವಲ್ಲ, ಅದಕ್ಕೆ ಟೊಮೆಟೊ ಈರುಳ್ಳಿನೂ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ವಿ. ಆದರೆ ದೊಣ್ಣೆ ಬಿರಿಯಾನಿಯಲ್ಲಿ ಇದನ್ನ ಡೈರೆಕ್ಟಾಗಿ ಈ ರೀತಿ ಬೇಯಿಸ್ಕೊಳ್ಳೋದಕ್ಕೆ ಹಾಕ್ಕೊಳ್ಬೇಕು. ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ನೀರನ್ನ ಎಲ್ಲಿ ತೊಗೊಳ್ಬೇಕಂದ್ರೆ, ನಾವು ಸೋಕ್ ಮಾಡಬೇಕಾದ್ರೆ ಅಲ್ಲೇ ಅಳತೆ ಮಾಡಿ ಇಟ್ಟಿದ್ವಲ್ವ, ಆ ನೀರನ್ನೇ ನೀವು ಯೂಸ್ ಮಾಡಬೇಕು. ಎಲ್ಲೂ ಎಕ್ಸ್ಟ್ರಾ ನೀರನ್ನ ಯೂಸ್ ಮಾಡಬಾರ್ದು. ಇವಾಗ ನಾವು ಗ್ರೀನ್ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಗ್ರೀನ್ ಪೇಸ್ಟ್ ಮೈನ್ ಟೇಸ್ಟ್ ಕೊಡೋದು ಗ್ರೀನ್ ಪೇಸ್ಟ್ ನಮಗೆ ದೊಣ್ಣೆ ಬಿರಿಯಾನಿಯಲ್ಲಿ. ಇವಾಗ ಮಿಕ್ಸಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಬಿರಿಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನೊಂದು ಟಿಪ್ಸ್ ಏನು ಕೊಡೋದಂದರೆ, ಎಕ್ಸ್ಟ್ರಾ ಎಲ್ಲೇ ನೀವು ನೀರು ಬಳಸಿದ್ರು ನಾವು ಅಳತೆ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದೇ ನೀರನ್ನೇ ನೀವು ಬಳಸಬೇಕು. ಎಕ್ಸ್ಟ್ರಾ ಬಳಸಬಾರ್ದು, ಮುದ್ದೆ ಆಗಿಬಿಡತ್ತೆ, ತುಂಬ ಮುದ್ದೆ ಆಗಿಬಿಡತ್ತೆ. ಇವಾಗ ಚೆನ್ನಾಗಿ ಕುದಿಬೇಕು. ಹಸಿರು ಮಸಾಲೆಯ ವಾಸನೆ ಎಲ್ಲ ಪೂರ್ತಿಯಾಗಿ ಹೋಗಬೇಕು, ಅಲ್ಲಿವರೆಗೂ ಕುದಿಸ್ಬೇಕು. ನಾನು ಆಗಲೇ ಹೇಳ್ದಂಗೆ ಲೆಗ್ ಪೀಸ್ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಕುದಿಸ್ಬೇಕು, ಇಲ್ಲಾಂದರೆ ಲೆಗ್ ಪೀಸ್ ಬೇಯಲ್ಲ. ಅದಕ್ಕೋಸ್ಕರನೇ ಇವಾಗ ಚೆನ್ನಾಗಿ ಕುದ್ದಿದೆ ನೋಡಿ. ಇಷ್ಟು ಕುದ್ರೆ ಸಾಕಾಗತ್ತೆ. ಇವಾಗ ನಾವು ಸೋಕ್ ಮಾಡಿಟ್ಟಂತಹ ಅಕ್ಕಿ ಮತ್ತು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಟೈಮ್ ಇತ್ತು ಅಂದರೆ ಫಸ್ಟು ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ಳಿ, ಒಳ್ಳೆ ಅರೋಮಾ ಬರುತ್ತೆ. ಅದಕ್ಕೋಸ್ಕರ ಅದಾದ ನಂತರ ನೀವು ನೀರನ್ನ ಹಾಕ್ಕೊಳ್ಬಹುದು. ಆ ಥರನೂ ಮಾಡ್ಕೊಳ್ಬಹುದು. ಟೈಮ್ ಇಲ್ಲ ಅಂದರೆ ನೀವು ಈ ಥರನೂ ಮಾಡ್ಕೊಳ್ಬಹುದು. 2 ಒಳ್ಳೆ ಟೇಸ್ಟ್ನೇ ಕೊಡುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಆದಮೇಲೆ ಅದು ಕುದಿ ಬರುತ್ತೆ ನೋಡಿ. ಚೆನ್ನಾಗಿ ಕುದಿ ಬರಬೇಕು, ನಾವು ಮಿಕ್ಸ್ ಮಾಡ್ತಾ ಇರಬೇಕು. ನಾನಿಲ್ಲಿ ಬಾಸುಮತಿ ರೈಸ್ನ ತೊಗೊಂಡಿರೋದ್ರಿಂದ ತುಂಬ ನಾಜೂಕಾಗಿ ಮಿಕ್ಸ್ ಮಾಡಬೇಕು. ಒಟ್ರಾಸಿ ಮಾಡೋದಲ್ಲ, ಕ್ಲೀನಾಗಿ ನಿಧಾನವಾಗಿ ಮಾಡಬೇಕು. ಇಲ್ಲಾಂದರೆ ಎಲ್ಲ ರೈಸು ಕಟ್ಟಾಗಿ ಹೋಗಿಬಿಡತ್ತೆ, ಉದ್ದುದ್ದಕ್ಕೆ ಬರೋದೇ ಇಲ್ಲ. ನಾನು ಇಲ್ಲೊಂದೆರಡು ಚಮಚ ಚಿಕನ್ ಬಿರಿಯಾನಿ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಇದು ಒಳ್ಳೆ ಟೇಸ್ಟ್ನ ಕೊಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡ್ಬಿಟ್ರೆ ಚಿಕನಿಗೆ ಹಾಕೋ ಎಲ್ಲ ಐಟಮ್ಸು ಮುಗ್ದಂಗೆ. ನೋಡಿ, ಇವಾಗ ಗ್ರೀನ್ ಮಸಾಲ, ಈ ಚಿಕನ್ ಬಿರಿಯಾನಿ ಮಸಾಲ ಎಲ್ಲವೂ ಈ ರೀತಿ ಕುದ್ಬಿಟ್ಟು ಕ್ಲೀನಾಗಿ ವಾಸನೆ ಪೂರ್ತಿಯಾಗಿ ಹೋಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು. ಇವಾಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಪುದೀನ ಸೊಪ್ಪನ್ನ ಮೇಲೆ ಉದುರಿಸ್ಕೊಳ್ತಾ ಇದ್ದೀವಿ. ನಾನಿಲ್ಲಿ ತಳ ಹಿಡಿಬಾರ್ದು ಅಂದರೆ ಏನು ಟಿಪ್ಸ್ ಕೊಡೋದು ಅಂದರೆ, ಮಸಾಲ ತುಂಬ ಜಾಸ್ತಿ ಮಾಡ್ಕೊಂಡ್ರಿ ಅಂದರೆ ಖಂಡಿತವಾಗ್ಲೂ ತಳ ಹಿಡಿಯುತ್ತೆ, ಮುದ್ದೆನೂ ಆಗುತ್ತೆ. ನೀವು ಮಸಾಲ ಪರ್ಫೆಕ್ಟಾಗಿ ಇದೇ ಅಳತೆಯಲ್ಲಿ ಮಾಡ್ಕೊಳ್ಳಿ.
1 ಲೋಟ ಅಕ್ಕಿಗೆ ಎಷ್ಟು ಬೇಕು ಅಷ್ಟೇ ಮಸಾಲ ಮಾಡ್ಕೋಬೇಕು. ಹಾಗೆ 4 ಲೋಟ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟೇ ಮಸಾಲ ಮಾಡ್ಕೊಳ್ಬೇಕು. ಖಂಡಿತವಾಗ್ಲೂ ಹಿಡಿಯಲ್ಲ. ನೀವು ಈ ರೀತಿ ಒಂದ್ಸಲ ಟ್ರೈ ಮಾಡಿ. ಇದನ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೋಬೇಕು, ಹೈ ಫ್ಲೇಮ್ನಲ್ಲಿ ಇಟ್ಕೋಬಾರ್ದು. ಸ್ವಲ್ಪ ಕುದಿಯೋವರೆಗೂ ಹೈ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ನಂತರ ನೀವು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ನ ಮಾಡಬೇಕು. ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇಷ್ಟು ನೀರಿದ್ರೆ ಸಾಕು, ಇಷ್ಟು ಡ್ರೈ ಆಗಿದ್ರೆ ಸಾಕು. ಇವಾಗ ನಾನು ಒಂದು ದಪ್ಪ ಬಟ್ಲನ್ನ ಇಟ್ಬಿಟ್ಟು ಅದ್ರ ಮೇಲೆ ಏನಾದರೂ ಒಜೆಯಾಗಿರುವಂತಹ ಕುಟ್ಟಾಣಿನ ನಾನು ಇಲ್ಲಿ ಇಡ್ತಾ ಇದ್ದೀನಿ. ಇಟ್ಟು ಲೋ ಫ್ಲೇಮ್ನಲ್ಲಿ 15 ನಿಮಿಷ ನೀವು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಚೆನ್ನಾಗಿ ಬೆಂದಿದೆ. ಹೇಗೆ ಬಂದಿದೆ ಅಂತ ನೀವೇ ನೋಡಬಹುದು. ಎಲ್ಲಾ ಮಸಾಲೆಗಳು ಕರೆಕ್ಟ್ ಆಗಿದೆ. ತುಂಬಾ ಗ್ರೀನಿಶ್ ಆಗಿ ಬಂದಿಲ್ಲ. ದೊಣ್ಣೆ ಬಿರಿಯಾನಿ ಯಾವ ತರ ಕಲರ್ ಇರುತ್ತೋ ಅದೇ ಕಲರೇ ಬಂದಿದೆ. ನೋಡಿ ಮಲೆನಾಡು ಭಾಗದಲ್ಲಿ ಇದೇ ಪರ್ಫೆಕ್ಟ್ ಬಿರಿಯಾನಿನ. ಹಾಗೇನೆ ಮಸಾಲನೂ ಕೂಡ ಹೀಗೇನೆ ಮಾಡ್ಕೊಳ್ತಾರೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಅಕ್ಕಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ನೀವೇ ನೋಡಬಹುದು. ಚಿಕನ್ನು ತುಂಬಾ ಚೆನ್ನಾಗಿ ಬೆಂದಿದೆ. ಸಾಮಾನ್ಯವಾಗಿ ದೊಣ್ಣೆ ಬಿರಿಯಾನಿಯಲ್ಲಿ ರೈಸು ಸ್ಮೂತ್ ಸಾಫ್ಟ್ ಆಗಿ ಬರಬೇಕು, ತುಂಬಾ ಹುಡಿ ಬರಬಾರ್ದು. ನೋಡಿ ಪರ್ಫೆಕ್ಟ್ ಆಗಿ ಚಿಕನ್ ಬಿರಿಯಾನಿ ರೆಡಿ ಆಗಿದೆ. ನೀವು ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ಹಾಕೊಂಡು ತಿಂತಾ ಇದ್ರೆ ರುಚಿ ಅದ್ಭುತವಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಗ್ರೀನ್ ಮಸಾಲ, ಫ್ರೆಶ್ ಮಸಾಲಾನ ಯೂಸ್ ಮಾಡಿಕೊಂಡು ಹೇಗೆ ದೊಣ್ಣೆ ಬಿರಿಯಾನಿ, ಮಲೆನಾಡು ಭಾಗದ ದೊಣ್ಣೆ ಬಿರಿಯಾನಿ ಎಷ್ಟು ಈಸಿಯಾಗಿ ಮಾಡಿದೀವಿ ಅಂತ ನೀವೇ ನೋಡ್ಬೋದು. ಈ 5 ಸ್ಟೆಪ್ಗಳನ್ನ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ಪರ್ಫೆಕ್ಟ್ ಆದ ದೊಣ್ಣೆ ಬಿರಿಯಾನಿನ ಮನೆಯಲ್ಲೇ ಮಾಡ್ಕೊಳ್ಬಹುದು. ಟೇಸ್ಟ್ ಹೇಗಿದೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ನೋಡಿ ಚಿಕನ್ ಪೀಸ್ ಯಾವ ರೀತಿ ಬೆಂದಿದೆ ನೋಡಿ, ಎಷ್ಟು ಕ್ಲೀನಾಗಿ ಪರ್ಫೆಕ್ಟ್ ಆಗಿ ಬೆಂದಿದೆ ಅಂತ ನೀವೇ ನೋಡಬಹುದು. ಯಾರ್ಯಾರು ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅವರಿಗೆ ಈ ರೆಸಿಪಿ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ ಅಂತಲೇ ಅರ್ಥ. ತುಂಬ ಥ್ಯಾಂಕ್ಸ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆ ಮೋಪೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದಾದ್ರೂ ಅಡುಗೆ ಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ಬಿರಿಯಾನಿ ರೆಸಿಪಿ 5 ಸ್ಟೆಪ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.